ಆಗ ಊರಿಂದ ಬಂತವಳು ಒಂದು ಜ್ಯೂಸ್ಗೆ ಎಷ್ಟು? ಅವಾಗ 5 ರೂಪಾಯಿ, ಈಗ 20 ರೂಪಾಯಿ ಅಷ್ಟೇನಾ? ಒಂದು 50 ರೂಪಾಯಿ ಆಗಬೇಕಿತ್ತು ಈಗ. ಇವಾಗಲೇ ಕುಡಿಯಲ್ಲ, 10 ರೂಪಾಯಿ 20 ರೂಪಾಯಿ ಅಂತ ಕೇಳ್ತಾರೆ. ಈಗ ಎಲ್ಲಿ ಕುಡಿತಾರೆ ಸರ್? 20 ರೂಪಾಯಿ ಅಂತ ಕೇಳ್ತಾರೆ ಇದನ್ನ. ಕೇಳ್ತಾರೆ 20 ರೂಪಾಯಿ ಅಂದ್ರೆ ಕೆಲವರು ಹಂಗೆ ಕೊಯ್ತಾರೆ, ಕುಡಿಯಲ್ಲ ಯಾರು. ಎಳ್ನೀರಿಗೆ 70 ರೂಪಾಯಿ ಕೊಡ್ತೀರಾ ಅನ್ಬೇಕು ನೀವಾಗ. ಹಂಗಂದ್ರೆ ಇಷ್ಟ ಇದ್ರೆ ನಾವು ನಾವು ಕೇಳ್ದಷ್ಟು ಕೊಡಿ, ಇಲ್ಲ ನಾವು ಕುಡಿಯಲ್ಲ ಅಂತ. ಹಂಗೂ ಇದಾರೆ ಜನ. ಹಂಗ ಅವ್ರಿ ಏನ್ ಗೊತ್ತಾ, ಬಡವರು ನಾವ್ ಎಷ್ಟು ಕೇಳಿದ್ರು ಕುಡಿದ್ಬಿಟ್ಟು ಹೋಯ್ತಾರೆ. ಈ ದೊಡ್ಡವ್ರು ಬರ್ತಾರಲ್ಲ ಅವರೇ ಹಿಂದೆ ಮುಂದೆ ನೋಡೋದು. ಕೂಲಿ ಮಾಡ್ಕೊಂಡ್ ತಿನ್ನ ನಮ್ಮಂತಾರು 10 ರೂಪಾಯಿ 20 ರೂಪಾಯಿ ಅಂದ್ರೆ ಇಷ್ಟು ಕಷ್ಟಪಡ್ತೀರಿ ಅಂತ 10 ರೂಪಾಯಿ ಜಾಸ್ತಿ ಕೊಟ್ಟೋಯ್ತಾರೆ. ಈ ಕಾರಲ್ಲಿ ಒಳ್ಳೆ ಸೂಟ್ರು ಬಟ್ಟೆ ಹಾಕಿ ಬರ್ತಾರಲ್ಲ, ಆಂಟಿ 20 ರೂಪಾಯಿ ತಗೋತೀರಲ್ಲ ಆಂಟಿ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಾರೆ. ಜಾಸ್ತಿ 20 ರೂಪಾಯಿ ಅಂದ್ರೆ ಸೀದಾ ಹೋಯ್ತಾ ಇರ್ತಾರೆ ಕಾರಲ್ಲಿ. ಯಾರೇ ಆಗ್ಲಿ ಅಣ್ಣ, ದುಡ್ಡು ಇರೋರು ಮುಖ ನೋಡ್ತಾರೆ ಹೊರತು ದುಡ್ಡು ಇಲ್ದರು ಒಟ್ಟಿಗಾಗ್ಲಿ ಜನಗಳಿಗಾಗ್ಲಿ ಯಾವತ್ತು ಭೇದ ಭಾವ ಮಾಡಲ್ಲ ಅಲ್ವಾ? ಎಲ್ಲಾರ್ದು ಅಷ್ಟೇ. ಅಂತವರಿಂದನೇ ನಾವು ಬದುಕೋದು. ಮತ್ತೆ ದುಡ್ಡಿರೋರಿಂದ ಏನು ಪ್ರಯೋಜನ? ಈಗ ದೊಡ್ಡರವ್ರು ನೋಡಿ ನಾವು ಬದುಕಬಾರ್ದು, ನಮ್ಮಂತ ಕೀಳಾಗಿವ್ರಲ್ಲ ಅವ್ರು ನೋಡಿ ನಾವು ಬದುಕಬೇಕು. ದುಡ್ಡಿರೋರಿಗೆ ಬೆಲೆ ದುಡ್ಡಿಗೆ ಯಾರು ಇವತ್ತು ಏನು ಗೊತ್ತಾ, ಎಷ್ಟೋ ಸಂಪಾದನೆ ಮಾಡ್ತೀವಿ, ದುಡ್ಡು ತಿನ್ನಲ್ಲ, ತಿನ್ನೋದೇ ಇಷ್ಟ ಅನ್ನ. ದುಡ್ಡು ಏನಾರು ತಿಂತೀವ, ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರೆ ದುಡ್ಡು ತಿನ್ನಲ್ಲ. ಹಂಗಂತ ಕಾರಲ್ಲಿ ಬರ್ತಾರಲ್ಲ ಅವ್ರಿಗೆ ಹೇಳ್ಬೇಕು ನೀವು. ಅದೇ ಎಲ್ಲರಿಗೂ ಅದೇ ಹೇಳ್ತೀವಿ, ನೀವು ಇಷ್ಟು ಕಾರಲ್ಲಿ ಬರ್ತೀರಲ್ಲ, ನೀವೇನೋ ದುಡ್ಡು ತಿಂತೀರಾ? ತಿನ್ನೋದೇ ಇಷ್ಟ ಅನ್ನ. ನಾವು ತಿನ್ನೋದು ಅಷ್ಟೇ, ನೀವು ತಿನ್ನೋದು ಅಷ್ಟೇ. ಈಗ ದೊಡ್ಡವರು ಅಂದರೆ ಅವ್ರು ತಿನ್ನೋದು ಏನು ತಿಂತಾರಣ್ಣ? ನಮ್ಮಂಗೆ ಅನ್ನ ತಿಂತಾರೆ. ಬಡವರು ನಮ್ಮಂಗೆ ಅನ್ನ ತಿಂತಾರೆ. ಎಲ್ಲ ಏನು ದುಡ್ಡು ತಿನ್ನಲ್ಲ, ಆಸ್ತಿ ತಿನ್ನಲ್ಲ, ಹಣ ತಿನ್ನಲ್ಲ. ಒಂದು ಏನು ಗೊತ್ತಣ್ಣ, ಒಂದು ಮರ್ಯಾದೆ, ಒಂದು ಗುಣ ಅಷ್ಟು ಮಾತ್ರ ಇರಬೇಕು ಮನುಷ್ಯಗೆ. ದುರಹಂಕಾರ ಅಹಂಕಾರ ದುಡ್ಡು ಐತೆ ಅಂತ ಯಾರು ಮೆರೆಯಕ್ಕೆ ಹೋಗ್ಬಾರ್ದಣ್ಣ. ಮ್ಯಾಲೂ ಐತೆವ್ರನ್ನ ಅವ್ನೊಬ್ಬ ಮಾತ್ರ ದೊಡ್ಡನ ಹೊರ್ತು ಇನ್ನು ಯಾರು ದೊಡ್ಡರಲ್ಲ ಅಲ್ವಣ್ಣ. ಅವರೊಬ್ಬರೇ ದೊಡ್ಡನು. ಧರ್ಮ ಕರ್ಮ ಒಳ್ಳರು ಕೆಟ್ಟರಲ್ಲ, ಅವನು ಒಬ್ಬವನು ತೂಕ ಬಣ್ಣ ಮಾಡ್ಬೇಕ ಹೊರ್ತು ಜನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಣ್ಣ. 25 ವರ್ಷಕ್ಕೆ ಮುಂಚೆ ಬಂದ್ರಲ್ಲ, ಎಲ್ಲ ಹಾಕಿದ್ರಿ ಗಾಡಿ ಲೆಗ್ಗೆರೆ ಬ್ರಿಡ್ಜ್ ಹತ್ರ ಹಾಕಿವಿ. ಅಲ್ಲಿಂದ ರಾಜ್ಕುಮಾರ್ ಸತ್ರಲ್ಲ, ಅವಾಗ ಇಲ್ಲಿಗೆ ಬಂದ. ಅಣ್ಣವ್ರ ಸತ್ತಾಗ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಅಣ್ಣವ್ರ ಸತ್ತಾಗಿಂದ ಇಲ್ಲೇ ಇದ್ದೀವಿ. ಇಲ್ಲೇ ಇದ್ದೀವಿ. ಲಗ್ಗೆರೆ ಎಲ್ಲ ಹಾಕಿದ್ರಲ್ಲ, ಆಗ ಹೆಂಗಿತ್ತು ವ್ಯಾಪಾರ? ಸುಮಾರಿಗೆ ಪರವಾಗಿತ್ತಲ್ಲ, ಒಂದೇ ಗಾಡಿ ಇತ್ತು, ಸುಮಾರಿಗೆ ಆಗೋದು. ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದು ಹಾಕ್ಯಂತ. ಇಲ್ಲಿ ಹೆಂಗಿದೆ ವ್ಯಾಪಾರ? ಸುಮಾರಿಗೆ ಪುನೀತ್ ಅಣ್ಣ ಸತ್ ಮೇಲೆ ಪರವಾಗಿಲ್ಲ ಅಣ್ಣ. ಸಾವಿರಾರು ಜನ ಅನ್ನ ತಿಂತವ್ರೆ. ಇದ್ದಾಗಲೂ ಸಾವಿರಾರು ಜನ ತಿನ್ನೋರು, ಇವಾಗಲೂ ಸಾವಿರಾರು ಜನ ತಿಂತವ್ರೆ ಅಣ್ಣ. ಕೈ ಮುಗಿಬೇಕು. ದೇವರು ಒಂದೇ, ಅವರು ಒಂದೇ. ಇಲ್ಲಿ ಎಷ್ಟು ಜನ ಏನು ಇಲ್ದೆಲ್ಲ ಬಂದು ಇವತ್ತೆಲ್ಲ ಚೆನ್ನಾಗಿವ್ರ ಕಣ. ದೇವಸ್ಥಾನಕ್ಕೆ ಹೋಯ್ತಾರೋ ಇಲ್ವೋ, ದೇವ್ರಿಗೆ ಕೈ ಮುಗಿತು ಇಲ್ವೋ ಅಣ್ಣ, ಅವ್ರಿಗೆ ಕೈ ಮುಗಿಬೇಕು. ನಾವೇನೆಲ್ಲ ಕುಬೇರೆ ನಾವು ಹಾಕ್ಯಂತ ತಿನ್ನಾರೇ. ಅಷ್ಟು ಬಡಸ್ತಾನಾಗ ಬಂದು ಇವತ್ತು ಹಿಂಗಿದ್ದೀವಿ, ಅನ್ನ ಅಂದರೆ ನಾವೇನು ಕುಬೇರಲ್ಲ, ಅಲ್ಲಿ ತಂದಲ್ಲಿ ತಿಂದ್ರು ನಮ್ದಾಗಿದ್ದೀವಿ ಅಂದರೆ ಪುನೀತ್ ಅಣ್ಣಿಂದಲೇ ಅಣ್ಣ. ಅವರಿಂದಲೇ ನಾವು ಇವತ್ತು ಜೀವನ ಮಾಡ್ತಿರೋದು. ಅದನ್ನ ಅವ್ರು ನೆನೆಸ್ಕೊಂಡೆ ನಾವು ಜೀವನ ಮಾಡ್ತಿದ್ದೀವಿ ಅಣ್ಣ. ನಾವು ಅಷ್ಟು ಕಷ್ಟ ಅಣ್ಣ, ಕಷ್ಟ ಅನ್ಭವಿಸಿ ಎಲ್ಲ ಬಂದು ಪುನೀತ್ ಅಣ್ಣ ಸತ್ತ ಮೇಲೆ ಹೆಂಗೋ ಅಲ್ಲಿ ಇಲ್ಲಿಂದ ತಗೊಂಡೋಯ್ತೀವ, ಅಲ್ಲಿ ತಂದು ನಮ್ಮದೇ ನಿದ್ದೆ ಮಾಡ್ತೀವಿ. ದೇವ್ರು ಅಷ್ಟು ಕೊಟ್ಟವನೇ ಇವಾಗ ಪುನೀತ್ ಅಣ್ಣಿಂದ.